ಇದು ಈರುಳ್ಳಿ ಸೊಪ್ಪು ಇದು. ಇದನ್ನ ಯಾವಾಗಲೂ ಬಿಲೀವ್ ಮಾಡ್ತೀನಿ. ಡೆತ್ ಅನ್ನೋದು ಅನ್‌ಪ್ರೆಡಿಕ್ಟೇಬಲ್ಲು. ಸೊ ಇರುವಷ್ಟು ದಿನ ಇರೋ ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗೆ ಎದ್ದ ತಕ್ಷಣನೇ ಎಳ್ನೀರು ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀವಿ. ನಾನು ರೋಹಿ. ಅದು ಯಾಕೋ ಖಾಲಿ ಹೊಟ್ಟೆಯಲ್ಲಿ ಎಳ್ನೀರು ಕುಡಿಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಹಾಯ್, ಗುಡ್ ಮಾರ್ನಿಂಗ್. ಇದು ಶಾರದಾ ಡೈರೀಸ್ ಚಾನಲ್. ಇವತ್ತು ಬೇಗನೆ ಎದ್ಬಿಟ್ಟೆ. ಬೇಗ ಅಂದರೆ ಎಷ್ಟು ಬೇಗ ಗೊತ್ತಾ? 9:30ಗೆ ಎದ್ತೀನಿ. ಇದೇ ನನಗೆ ಬೇಗ. ಈಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಏನಾದರೂ ತಿನ್ಕೊಂಡು ಸ್ವಲ್ಪ ಕೆಲಸ ಮಾಡಿಕೊಂಡು ಓದ್ಕೊತ ಕೂರಬೇಕು. ರೋಹಿ ಕೂಡ ಇಲ್ಲೇ ಇದ್ದಾನೆ. ನಮ್ಮ ರೋಹಿ ಇವತ್ತು ಸ್ಕೂಲಿಗೆ ಹೋಗಿಲ್ಲ. ಬಾ ಇಲ್ಲಿ. ಯಾಕೆ ಸ್ಕೂಲಿಗೆ ಹೋಗಿಲ್ಲ ಹೇಳು? ಸುಮ್ಮನೆ ಹೇಳ್ತಾವನು. ಸುಮ್ಮನೆ ಎಲ್ಲ ಸುಮ್ಮನೆ ಹೇಳ್ತಾವನು. ಪ್ಲಾನ್ ಹಾಕ್ಬಿಟ್ಟವನು. ಶನಿವಾರ ಹೋಗ್ಬಾರ್ದು ಅಂತ ಪ್ಲಾನ್ ಆಗ್ಬಿಟ್ಟವನೆ. ಇಲ್ಲ ಜ್ವರ ಆಟ ಆಡ್ತದಾನೆ ಇಲ್ಲಿ. ಆಟ ಈಗ ಏನಾದರೂ ತಿನ್ಕೋಬೇಕು. ತಿನ್ಕೊಂಡು ಇದು ಮೆಹಂದಿ ಮೊನ್ನೆ ಹಾಕೊಂಡಿದ್ದೆ. ಆಯ್ತಲ್ಲ. ಇದು ಈರುಳ್ಳಿ ಸೊಪ್ಪು ನೋಡಿ. ನಾನು ಇಷ್ಟು ಸೊಪ್ಪುಗಳನ್ನು ತಗೊಂಡಿದ್ದೀನಿ. ಇದು ಪಾಲಕ್ ಗೊತ್ತಿರುತ್ತೆ. ಬಟ್ ಇದು ಈರುಳ್ಳಿ ಸೊಪ್ಪು ಇದು. ಇದನ್ನು ನಾನು ಟೇಸ್ಟ್ ಮಾಡಿದ್ದೀನಿ. ಬಟ್ ಮಾಡೋಕ್ಕೆ ಬರಲ್ಲ. ಯೂಟ್ಯೂಬ್ ನೋಡಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇಷ್ಟು ಪಲ್ಯ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸ್ಕಿನ್ ಕೂಡ ತುಂಬ ಗ್ಲೋ ಆಗುತ್ತೆ, ದೇಹಕ್ಕೆ ಒಳ್ಳೆಯದು. ಹಾಗಾಗಿ ಇಷ್ಟು ತಗೊಂಡಿದ್ದೀನಿ ಮಾಡೋಣ ಅಂತ. ಇದನ್ನು ಯೂಟ್ಯೂಬ್ ನೋಡಿಬಿಟ್ಟು ಮಾಡಿ ತಿಂತೀನಿ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಿನ್ನೆ ತಾನೇ ಒಂದು ನ್ಯೂಸ್ ಬರುತ್ತೆ ಸಂಜೆ. ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೆ ಕಾನ್ಫಿಡೆಂಟ್ ಗ್ರೂಪ್ನ CG ಅವರು, ರಾಯ್ ಅವರು ಡೆತ್ ಆದರು ಶೂಟೌಟ್ ಮಾಡಿಕೊಂಡು ಅಂತ. ಆ್ಯಕ್ಚುಲಿ ಆ ಯಪ್ಪ ದುಡ್ಡಿನ ಸುರಿಮಳೆನೇ ಸುರ್ಕೊಂಡಿದ್ರು. ದುಡ್ಡಿಗೆ ಏನು ಕಮ್ಮಿ ಇರಲಿಲ್ಲ. ಈ ಬಿಗ್ ಬಾಸ್ ರಿಯಾಲಿಟಿ ಶೋಗಳಲ್ಲೆಲ್ಲ ಏನು 50 ಲಕ್ಷ ಏನೋ ಕೊಡ್ತಾರಲ್ಲ, ಅದನ್ನು ಸೀಸನ್ 10ನಲ್ಲಿ ಇವರೇ ಕೊಟ್ಟಿರೋದು. ಸೊ ಸಿಕ್ಕಾಪಟ್ಟೆ ಶ್ರೀಮಂತ ಕೂಡ. ಇವರೇ ತಾನೇ ಶೂಟೌಟ್ ಮಾಡಿಕೊಂಡು ಇದಾಗಿರೋದು. ಯಾಕೆ ಅಂದರೆ CBI ದಾಳಿಯಿಂದ ಅವರು ಬೇಸತ್ತಿದ್ರು ಅಂತ ಫಸ್ಟ್ ವರದಿ ಹೇಳ್ತಾ ಇದ್ದಾರೆ. ಸೊ ಏನಪ್ಪ ಅಂತಂದರೆ ನನ್ನ ಪ್ರಕಾರ ನೀನು ಬಡವ ಆಗಿದ್ರು, ಶ್ರೀಮಂತ ಆಗಿದ್ರು, ನೀನು ಎಷ್ಟೇ ಆರೋಗ್ಯವಂತನಾಗಿದ್ರೂ ಕೂಡ ಆಯುಷ್ಯ ಎಷ್ಟು ದಿನ ಇರುತ್ತೋ ಅಷ್ಟೇ ನಾವು ಬದುಕೋದು. ಬಟ್ ಭಾಳಷ್ಟು ಟ್ರೈ ಮಾಡ್ತೀವಿ ನಾವು ಭಾಳ ದಿನ ಇರಬೇಕು, ನಾವು ಹೆಲ್ದಿ ಆಗಿರಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು ಅಂತೆಲ್ಲ. ಸೊ ಅದೆಲ್ಲ ನನ್ನ ಪ್ರಕಾರ ವೇಸ್ಟು. ಹೇಗೆ ಅಂತಂದರೆ ಆಯುಷ್ಯ ಅನ್ನೋದಿರುತ್ತೆ. ಸೊ ಒಬ್ಬ ವ್ಯಕ್ತಿ ಇಷ್ಟೇ ದಿನ ಬದುಕಬೇಕು ಅಂತ, ಅಷ್ಟು ದಿನ ಮಾತ್ರ ಬದುಕಕ್ಕೆ ಸಾಧ್ಯ. ನೀನು ಎಷ್ಟೇ ಆರೋಗ್ಯವಂತ ಆಗಿದ್ರು, ಈವನ್ ದೋ ನಾನೇ ಕಣ್ಣಾರೆ ನೋಡಿದ್ದೀನಿ ಎಷ್ಟೋ ಜನ ದಿನ ಡ್ರಿಂಕ್ ಮಾಡ್ತಾ ಇರ್ತಾರೆ. ಅವ್ರ ಆರೋಗ್ಯ ಸರಿ ಇರಲ್ಲ. ನೋಡಿದ್ರೇ ಅವ್ರು ಗೊತ್ತಾಗ್ಬಿಡುತ್ತೆ ಈ ಮನುಷ್ಯ ಭಾಳ ದಿನ ಇರಲ್ಲ ಅಂತ. ಬಟ್ ಅಂಥವ್ರೆ ಭಾಳಷ್ಟು ವರ್ಷ ಜೀವಿಸ್ತಾರೆ. ಅವ್ರ ಮುಂದೆನೇ ಎಷ್ಟೋ ಹೆಲ್ದಿ ಪರ್ಸನ್ಸ್ ಇದಾಗ್ತಾರೆ. ಸೊ ನಾನು ಇದರಿಂದ ನೋಡಿದ್ದೀನಿ ಡೆತ್ಗೆ ಯಾವುದೇ ಒಂದು ಆರೋಗ್ಯ ಅಡ್ಡಿ ಬರಲ್ಲ. ಹಾಗೆ ಮತ್ತು
ಏನು ಬೇರೆ ಬೇರೆ ರೀಸನ್ಸು. ನಾವು ಹಿಂಗೆ ಬಿಟ್ಟರೆ ನಮಗೆ ಡೆತ್ ಬರಲ್ಲ ಅಂತ ಏನೂ ಇಲ್ಲ. ಸೊ ದುಡ್ಡು ಇದ್ದರೂ ಇಲ್ಲದೇ ಇದ್ದರೂ, ಆರೋಗ್ಯ ಇದ್ದರೂ ಇಲ್ಲದೇ ಇದ್ದರೂ, ಅದು ಸಾವು ಯಾವುದೋ ಒಂದು ರೂಪದಲ್ಲಿ ಬರುತ್ತೆ. ಬಟ್ ಅವರು ನನಗೆ ನಿನ್ನೆ ತನಕ ಅಂದರೆ ನೆನಪಿದ್ರು. ನಿನ್ನೆ ನೋಡಿದ್ಮೇಲೆ ನೆನಪಾಯ್ತು ನನಗೆ, ಓ ಇವರೆಲ್ಲ ಅಂತ. ಸೊ ಭಾಳಷ್ಟು ಬೇಸರ ಆಯಿತು. ಅದಕ್ಕೆ ನಾನು ಯಾವಾಗಲೂ ಬಿಲೀವ್ ಮಾಡ್ತೀನಿ, ಡೆತ್ ಅನ್ನೋದು ಅನ್‌ಪ್ರೆಡಿಕ್ಟೇಬಲ್ಲು. ಸೊ ಇರುವಷ್ಟು ದಿನ ಇರೋ ಕ್ಷಣನ ನಾವು ಮೆಮೊರೇಬಲ್ ಆಗಿ ಬದುಕಬೇಕು. ಈ ಒಂದು ಜೀವನನ ನಮ್ಮ ತಂದೆ ತಾಯಿ ನಮಗೆ ಕೊಟ್ಟಿರ್ತಾರೆ. ಸೊ ನಮಗಾಗಿ ನಾವು ಬಾಳಬೇಕು. ನಮಗಾಗಿ ಬಾಳೋದ್ರ ಜೊತೆಗೆ ಸ್ವಲ್ಪ ಎಲ್ಲ ನಾವು ಎಲ್ಲವನ್ನು ಪಡೆದುಕೊಂಡ್ಮೇಲೆ ಬೇರೆಯವ್ರಿಗೆ ಕೊಟ್ಬಿಡ್ತೀವಿ ಅನ್ನೋದು, ಕೊಡೋಣ ಅಂತ ಯೋಚನೆ ಮಾಡೋದು ಅದೇನು ಅಷ್ಟು ಸರಿ ಬರಲ್ಲ. ಬಟ್ ನಮಗೇನಿದೆಯೋ ಅದರಲ್ಲಿ ಸ್ವಲ್ಪ ಏನು ಅವಶ್ಯಕತೆ ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಈ ಒಂದು ಜೀವನನ ಭಾಳ ಸುಂದರವಾಗಿ ಅನುಭವಿಸ್ತಾ ಕಳಿಬೇಕು. ಏಕೆಂದರೆ ಮತ್ತೆ ಹುಡ್ತೀವೋ ಗೊತ್ತಿಲ್ಲ, ನಾಳೆ ಇದ್ದೇನೋ ಇಲ್ಲೋ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ನಾನು ಬಿಲೀವ್ ಮಾಡೋದು ಈ ಕ್ಷಣನ ಚೆನ್ನಾಗಿ ಬದುಕ್ಬಿಡ್ಬೇಕು ಅಂತ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಈ ದಿನ. ಸೊ ಓದೋದಿದೆ, ಸೊ ಓದಬೇಕು ಈಗ. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ನಾನೆಲ್ಲ ಕೆಲಸ ಮಾಡ್ಕೊತೀನಿ. ಸೊ ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಆದಷ್ಟು ನಮ್ಮ ಹೆಲ್ತ್ ಎಷ್ಟಿದೆಯೋ ಅಷ್ಟು ಕಾಪಾಡಿಕೊಂಡು ಎಂಜಾಯ್ ಮಾಡಿ ಅಷ್ಟೇ, ಏನೂ ಇಲ್ಲ ಇದರಲ್ಲಿ. ದಿಢೀರಂತ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತು. ಮೊನ್ನೆ ತಂದಿದ್ದ ಶೇಂಗಾದ ಹೋಳಿಗೆ ಖಾಲಿ ಆಗಿದ್ವು. ಅಗೇನ್ ಅವುಗಳನ್ನೇ ಮಾಡೋಣ ಅಂತ ನಮ್ಮಣ್ಣ ಮತ್ತು ನಮ್ಮ ಆಂಟಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಂದೇನು ಕಾಂಟ್ರಿಬ್ಯೂಷನ್ ಇಲ್ಲ, ಎಲ್ಲ ಅವರದ್ದೇ. ಸೊ ಎಲ್ಲ ಇದು ಮಾಡ್ತಾ ಇದ್ದಾರೆ, ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಓದ್ತಾ ಇದ್ದೆ ಅನ್ನೋ ಒಂದು ಕಾರಣಕ್ಕೆ ಅವರನ್ನೇ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಸೊ ಶೇಂಗಾದ ಹೋಳಿಗೆ ನಾನು ಮುಂಚೆ ತಿಂತಾ ಇರಲಿಲ್ಲ, ಬಟ್ ದಿಸ್ ಟೈಮ್ ತುಂಬ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ಅಗೇನ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಫಿಲ್ ಮಾಡೋಕ್ಕೆ ಹೂರ್ಣ. ಹೌದಾ? ಸೊ ನಾನು ಬೇಯಿಸೋಣ ಅಂತ ಹೇಳಿ ಬಂದೆ. ಹೋಳಿಗೆ ರೆಡಿ ಆಯ್ತಾ ಇದೆ ನೋಡಿ, ಎಷ್ಟು ದೊಡ್ಡದಾಗಿ ಬಂದಿವೆ ಅಂತ. ಇದು ಮಾಡೋದು ತುಂಬ ಈಸಿ. ಅದು ಹೂರಣ ಫಿಲ್ ಮಾಡಿದ್ವಲ್ಲ, ಆ ಹೂರಣದಲ್ಲಿ ಜಸ್ಟ್ ಶೇಂಗಾ ಹುರ್ಕೊಂಡಿದ್ದ ಶೇಂಗಾ, ಹಾಗೆ ಬೆಲ್ಲ ಮತ್ತು ಸ್ವಲ್ಪ ಬಿಳಿ ಎಳ್ಳನ್ನ ಹಾಕಬೇಕು ಅಷ್ಟೇ. ಅದು ಹೂರಣದಲ್ಲಿರೋದು. ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದು ಮಾಡಿಕೊಂಡು ಇದರಲ್ಲಿ ಚಪಾತಿ ಹಿಟ್ಟು ಹಾಗೆ ಮೈದಾ ಹಿಟ್ಟು ಕಲಿಸ್ಕೊಂಡು ಅದರಲ್ಲಿ ಫಿಲ್ ಮಾಡಿ ತೀಡೋದು ಅಷ್ಟೇ, ಮತ್ತೇನೂ ಇಲ್ಲ. ಈ ಹೋಳಿಗೆ ಅಂತೂ ಹೆಲ್ದಿಗೆ ತುಂಬ ಒಳ್ಳೆಯದು. ಹಾಗಾಗಿ ತಿನ್ಬೋದು. ಇದರಲ್ಲಿ ಆಯಿಲ್ ಕೂಡ ಜಾಸ್ತಿ ಇರಲ್ಲ. ಸಿಕ್ಕಾಪಟ್ಟೆ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ವಾವ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ಅವಣ್ಣ ಆಲ್ರೆಡಿ ತಿಂತಾ ಇದ್ದಾನೆ. ಅವ್ನು ವೇಟ್ ಮಾಡ್ತಾ ಇದ್ದ ಆ್ಯಕ್ಚುಲಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಮುಂಚೆ ಆಯಿಲ್ ಹಾಕಬಾರ್ದು ಅಂದರು ಆಂಟಿ, ಬಟ್ ನನಗೆ ಆಯಿಲ್ ಇಲ್ಲದೇ ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ಚೂರು ಆಯಿಲ್ ಆ್ಯಡ್ ಮಾಡಿದೆ. ಎಷ್ಟು ಉಬ್ಕೊಂಡು ಬರ್ತಾ ಇದೆ ಅಂತ. ವಾವ್! ನೋಡೋಣಂತ. ಇಲ್ಲ ಬೇಷತ್ತು ಅದು ಕೂಡ. ಚಪಾತಿ ಅಂತ ಅನ್ನಿಸ್ತೈತೆ. ಯಾವಾಗ ಆಗ್ತವೆ ಅಂತ ಕಾಯ್ತಾ ಇದ್ದೆ. ಹಾಗೆ ಬಿಸಿ ಬಿಸಿದು ಎತ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ಟೆ. ಸಕ್ಕತ್ತಾಗಿ ಚೆನ್ನಾಗಿತ್ತು. ಥ್ಯಾಂಕ್ ಯು. ಬಾಯ್ ಬಾಯ್.